ಹಲೋ ಹಲೋ ಗಿರ್ಜಾ, ಹಾ ರೀ. ನಿನಗೆ ಈಗಾಗಲೇ ವಿಷಯ ಗೊತ್ತಾಗಿದೆ ಅಂತ ಏನ್ ಮಾಡೋದು? ಅಮೂಲ್ಯ ತುಂಬಾ ದುಡ್ಡುಕೊದ್ಲು. ಇಲ್ಲಿ ನಿಮ್ಮ ಅಣ್ಣ ತುಂಬಾನೇ ಕುಗ್ಗೋಗಿದ್ದಾನೆ. ನನ್ಗೆ ಗೊತ್ತು ನೀನು ತುಂಬಾ ಬೇಜಾರು ಮಾಡ್ಕೊಂಡಿದ್ಯಾ ಅಂತ. ಅಮೂಲ್ಯನ ಬಗ್ಗೆ ನೀನು ತುಂಬಾ ಪ್ರೀತಿ ಇಟ್ಕೊಂಡಿದ್ದೆ. ಎಲ್ಲ ಒಳ್ಳೇದಾಗತ್ತೆ. ಸರಿ ರೀ. ಹೋದ್ ಕೆಲ್ಸ ಎಲ್ಲ ಆಯ್ತಾ? ದರ್ಶನ, ಪೂಜೆ, ಹರಕೆ ಎಲ್ಲ ಸಲ್ಸಾಯ್ತಾ? ಆಯ್ತು ರೀ. ಹಾಗಿದ್ರೆ ಹೊರಟು ಬಂದ್ಬಿಡಿ. ಇಲ್ಲಿ ನಿಮ್ಮ ಅಣ್ಣಂದ್ರಿಗೆ ನಿನ್ನ ಅವಶ್ಯಕತೆ ಇದೆ ಅಂತ ನಂಗೆ ಅನ್ನಿಸ್ತಾ ಇದೆ. ಇಂಥ ಸಂದರ್ಭದಲ್ಲಿ ನಮ್ಮ ಜಗಳ, ದ್ವೇಷ, ಮನಸ್ತಾಪ ಇದನ್ನೆಲ್ಲ ಪಕ್ಕಕ್ಕಿಟ್ಟು ನಾವು ಮನುಷ್ಯರಾಗಿ ನಡ್ಕೋಬೇಕು ಗಿರ್ಜಾ. ಸರಿ ರೀ. ಈ ಎರಡು ಮನೆ ಮಧ್ಯೆ ಎಷ್ಟೇ ದ್ವೇಷ ಇದ್ರೂ ನೀನು ತವ್ರು ನೆನೆಸ್ಕೊಂಡು ಎಷ್ಟು ಕೊರಗ್ತಾ ಇದೆಯಾ ಅಂತ ನನಗೆ ಗೊತ್ತು ಗಿರ್ಜಾ. ಹೀಗಿರುವಾಗ ನೀನು ತವ್ರ ಮನೆಗೆ ಇಂಥ ಆಘಾತ ಆದಾಗ ನಿನ್ನ ಮನಸ್ಸಲ್ಲಿ ಎಷ್ಟು ಕಳವಳ ಆಗ್ತಾ ಇದೆ ಅಂತ ನನಗೆ ಅರ್ಥ ಆಗುತ್ತೆ ಗಿರ್ಜಾ. ಇಂಥ ಸಮಯದಲ್ಲಿ ನಾವು ಧೃತಿಗೆಟ್ರೆ ಹೇಗೆ? ಸಮಸ್ಯೆನ ನಮ್ಮ ಮುಂದೆ ಇಟ್ಟಿರೋ ದೇವರು ಅದನ್ನ ಪರಿಹಾರ ಮಾಡಕ್ಕೂ ಒಂದು ದಾರಿ ಕೊಟ್ಟಿರ್ತಾನೆ ಗಿರ್ಜಾ. ಆ ಪರಿಹಾರನ ನಾವು ತಾಳ್ಮೆಯಿಂದ ಹುಡುಕಿದ್ರೆ ಖಂಡಿತ ಸಿಗುತ್ತೆ. ಸರಿ ರೀ. ವಲ್ಲಭ ಏನ್ ಮಾಡ್ತಾ ಇದ್ದಾನೆ? ವಲ್ಲಭನಾ? ವಲ್ಲಭ ಅದು ಆ ಕತ್ತೆ ನಿಮ್ ಜೊತೆ ಇದನೋ ಇಲ್ವೋ? ನಿಮ್ಮನ್ನ ದೇವಸ್ಥಾನದಲ್ಲಿ ಬಿಟ್ಟು ಅವನೆಲ್ಲಾರು ಸುತ್ತಾಡಕ್ ಹೋಗಿದಾನ ಹೇಗೆ? ನನ್ನ ಮಗ ನನ್ ಜೊತೆ ನಿಲ್ತಾನೆ ರೀ. ಏನಂದೆ? ಅಂದ್ರೆ ವಲ್ಲಭ ನನ್ ಜೊತೆನೆ ಇದಾನೆ ಅಂತ ಹೇಳ್ತೀರಿ? ಸರಿ ಸರಿ, ಬೇಗ ಮನೆಗೆ ಹೋಗೋಣ ಅಂತ ಹೇಳು ಅವನ್ಗೆ. ಸರಿ ರೀ. ಅಯ್ಯಯ್ಯೋ, ಇವಾಗ ನಾನು ಏನಪ್ಪ ಮಾಡೋದು? ಅಮೂಲ್ಯಂಗೂ ವಲ್ಲಭಂಗೂ ಮದ್ವೆ ಬೇರೆ ಮಾಡಿಸ್ಬಿಟ್ಟಿದೀನಿ. ಮನೆಗೆ ಹೋಗಿ ನಮ್ಮ ಯಜಮಾನ್ರು ಕೇಳಿದ್ರೆ ನಾನು ಅವ್ರಿಗೆ ಏನಪ್ಪ ಉತ್ತರ ಕೊಡೋದು? ಇದ್ರ ಬಗ್ಗೆ ನಾನು ಯೋಚನೆ ಮಾಡ್ಲಿಲ್ವೇ? ಅಯ್ಯಯ್ಯೋ ದೇವ್ರೆ, ಅಯ್ಯಯ್ಯೋ ಏನಪ್ಪ. ಮೀನಾ, ಏನಮ್ಮ ನೀವು ಶಾಸ್ತ್ರಗಳನ್ನೆಲ್ಲ ಬಿಟ್ಟು ಎಲ್ಲೋಗಿದ್ರಿ? ಬೇಕಾದಷ್ಟು ಶಾಸ್ತ್ರಗಳಿದೆ ಇನ್ನು ಮಾಡ್ಲಿಕ್ಕೆ. ಕ್ಷಮಿಸಿ ಗುರುಗಳೇ, ನೀವು ಮುಂದುವರಿಸಿ. ಒಂದ್ ನಿಮಿಷ. ಮೀನಾ ಪಾರೇಲೆ. ಯಾಕತ್ತೆ ಒಂಥರ ಇದ್ದೀರಾ? ನಿಮ್ಗೆ ಯಾವ್ದೋ ಫೋನ್ ಬಂತಲ್ವಾ? ಯಾರ್ದು? ನನಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಕಣೆ, ತಲೆನೇ ಓಡ್ತಾ ಇಲ್ಲ. ನಾನೇನೋ ಅಮೂಲ್ಯನ್ ಕಾಪಾಡ್ಬೇಕು ಅಂತ ಅಮೂಲ್ಯನ್ಗೂ ವಲ್ಲಭಂಗೂ ಮದ್ವೆ ಮಾಡಿಸ್ಬಿಟ್ಟೆ. ಇವಾಗ ನಿಮ್ಮ ಮಾವ ಕೇಳಿದ್ರೆ ಏನ್ ಹೇಳೋದೆ ಮೀನಾ? ಇವ್ರಿಬ್ಬರನ್ನ ಇವಾಗ ಮನೆ ಕರ್ಕೊಂಡೋದ್ರೆ ಆ ವಿಚಾರ 1000 ಪ್ರಶ್ನೆ ಬರುತ್ತೆ. ಅದಕ್ಕೆ ಏನೇ ಮೀನಾ ಉತ್ತರ ಕೊಡೋದು? ಈಗ ಹೊಳಿತಾ ನಿಮ್ಗದು? ಇದೇ ಕಾರಣಕ್ಕೆ ನನ್ಗೇನು ಸರಿ ಕಾಣಿಸ್ತಿಲ್ಲ. 1000 ಸಲ ಯೋಚನೆ ಮಾಡಿ ದುಡುಕ್ ನಿರ್ಧಾರ ತಗೊಂಬೇಡಿ ಅಂತ ಹೇಳಿದ್ದೆ ಅಲ್ವಾ ಅತ್ತೆ? ಏ ಮೀನಾ, ನೋಡು ನೋಡು, ನಾನ್ ಮೊದ್ಲು ತುಂಬಾ ಹೆದರ್ಕೊಂಡ್ಬಿಟ್ಟಿದ್ದೀನಿ. ನೀನ್ ಹೀಗೆಲ್ಲ ಮಾತಾಡ್ಸಿ ಇನ್ನು ಹೆದರ್ಸ್ಬೇಡ. ಮೀನಾ ಮೀನಾ, ನೀನ್ ನನ್ ಮುದ್ದು ಸೊಸೆ ಅಲ್ವಾ? ಇದಕ್ಕೇನಾದ್ರೂ ಐಡಿಯಾ ಕೊಡೆ. ಮಾಡೋದೆಲ್ಲ ಮಾಡಿ ಇವಾಗ ಐಡಿಯಾ ಕೇಳಿದ್ರೆ ನನಗೂ ಏನು ಹೊಳಿತಿಲ್ಲ ಅತ್ತೆ. ಆಂಟಿ, ಏನಾಯ್ತು? ಏನಾದ್ರು ಸಮಸ್ಯೆನಾ? ಚಿನ್ನು, ಈಗಾಗ್ಲೇ ನೀನ್ ನಮ್ಗೆ ಎಷ್ಟು ಸಹಾಯ ಮಾಡಿದ್ಯಮ್ಮ. ಅದಕ್ಕೆ ಇವಾಗ ನಿನ್ನ ಇನ್ನೊಂದು ಸಹಾಯ ಕೇಳೋಣ ಕಣ. ಏನು ಅನ್ಕೋಬೇಡಮ್ಮ. ಅದೇನೇ ಇದ್ರು ಹೇಳಿ. ಏನಿಲ್ಲ, ಈಗ ಅಮೂಲ್ಯನ ವಲ್ಲಭನ್ನ ನಾನೇನಾದ್ರೂ ಮನೆ ಕರ್ಕೊಂಡು ಹೋದ್ರೆ ಮನೇಲಿ ದೊಡ್ಡ ರಾಧಾಂತಾನೆ ನಡೆದೋಗುತ್ತೆ. ಇವಳು ನಿನ್ಗೆ ಎಲ್ ಸಿಕ್ಕಿದ್ಲು? ಇವಳಿಬ್ರಿಗೂ ನೀನ್ ಯಾಕೆ ಮದ್ವೆ ಮಾಡಿಸ್ದೆ? ಇವಳು ಯಾಕೆ ನಮ್ ಮನೆಗ್ ಬಂದಿದ್ದಾಳೆ? ಹಾಗೆ ಹೀಗೆ ಅಂತ 100 ಪ್ರಶ್ನೆ ಕೇಳ್ತಾರೆ ನಮ್ಮ ಯಜಮಾನ್ರು, ಅಲ್ವೇನೆ? ಹೇಗೂ ಈಗ ಅಮೂಲ್ಯನ್ ಮನೇಲಿ ನಮ್ಮಮ್ಮ ಯಾವ್ದೋ ಹುಡುಗನ್ ಇಷ್ಟಪಟ್ಟಿದ್ದಾಳೆ ಅನ್ನೋ ವಿಷಯ ಗೊತ್ತಾಗಿದೆ. ಆದ್ರೆ ಆ ಹುಡುಗ ಯಾರು ಅನ್ನೋದು ಗೊತ್ತಿಲ್ವಲ್ಲ. ವಲ್ಲಭ ಅಮೂಲ್ಯನೇ ಒಬ್ಬರನ್ನೊಬ್ರು ಪ್ರೀತಿ ಮಾಡಿರೋದು ಅನ್ನೋ ತರನೇ ಇರ್ಲಿ. ಅದಕ್ಕೆ ನಾವ್ ಹೋಗಿ 1 ಗಂಟೆ ಆದ್ಮೇಲೆ ನೀನ್ ಅವ್ರಿಬ್ರನ್ನೂ ಕರ್ಕೊಂಡ್ ಬರ್ತೀಯಾ? ಆಗ ಎಲ್ರ ದೃಷ್ಟಿಲೂ ನಮಗೂ ಈ ವಿಷಯ ಗೊತ್ತಿಲ್ಲ ಅನ್ನೋ ತರನೇ ಇರುತ್ತೆ. ಜೊತೆಗೆ ಅಮ್ಮ ಬಗ್ಗೆ ಯಾವ ಪ್ರಶ್ನೆನೂ ಬರೋದಿಲ್ಲ. ದಯವಿಟ್ಟು ಇದೊಂದು ಸಹಾಯ ಮಾಡ್ಕೊಡಮ್ಮ. ಇದಾದ್ಮೇಲೆ ನಾನ್ ನಿನ್ನ ಯಾವ ಸಹಾಯನೂ ಕೇಳಲ್ಲ.
ಅಯ್ಯೋ ಆಂಟಿ, ನೀವ್ ಇಷ್ಟ ಬೇಕಾ? ನೀವ್ ಹೊರಡಿ, ನಾನ್ ವಲ್ಲಭನ್ನ ಅಮೂಲ್ಯನ ಕರ್ಕೊಂಡ್ ಬರ್ತೀನಿ. ಹೌದಾ ಚಿನ್ನು, ನಮ್ ಪಾಲಿಗೆ ದೇವರ ತರ ಬಂದ್ ಸಹಾಯ ಮಾಡ್ತಾ ಇದೆಯಮ್ಮ. ನಿನ್ನೆ ಸಹಾಯನ ನಾವ್ ಯಾವತ್ತೂ ಮರೆಯಲ್ಲ. ಅಮ್ಮ ಬೇಗ ಬನ್ನಿ, ಒಳದ ಶಾಸ್ತ್ರವನ್ನೆಲ್ಲ ಮುಗಿಸೋಣ, ಇನ್ನು ಬೇಕಾದಷ್ಟಿದೆ. ಹಾ ಹಾ ಬಂದ್ವಿ ಬಂದ್ವಿ. ಏನಮ್ಮ, ಇನ್ನು ಸಪ್ತಪದಿ ತೊಳೆಯೋದಿದೆ, ಕಾಲುಂಗ್ರ ಹಾಕ್ಸೋದಿದೆ, ಅರುಂಧತಿ ನಕ್ಷತ್ರ ತೋರಿಸೋದಿದೆ, ಇದೆಲ್ಲ ಆಗೋದು ಬಿಡು. ಆಗ್ಲಿ ಆಗ್ಲಿ, ಕ್ಷಮಿಸಿ ಪುರೋಹಿತ್ರೆ, ನೀವ್ ಮುಂದುವರಿಸಿ. ವಧುವರರು ಎದ್ದು ನಿಂತ್ಕೊಳ್ಳಿ. ಒಬ್ರನ್ನೊಬ್ರು ನೋಡಿದ್ ಸಾಕು, ಸಪ್ತಪದಿ ತುಳಿರಿ, ಮುಹೂರ್ತ ಎಲ್ಲ ಮೀರೋಗ್ತದೆ ಆಮೇಲೆ. ನಾನು ಹೊರಟಿರ್ತೇನೆ. ಅಲ್ಲವಾ, ನೀನು ನಮ್ಮ ಮನೆಗೆ ಕರ್ಕೊಂಡು ಹೋಗೋ ಪರಿಸ್ಥಿತಿಲಿ ನಾನಿಲ್ಲ ಕಣೋ. ಒಂದ್ ವೇಳೆ ಈ ಮದ್ವೆ ನಾನೇ ಮಾಡ್ಸಿದ್ದು ಅಂತ ಹೇಳಿದ್ರೆ ಈ ಸತ್ಯನ ನಿಮ್ಮ ಅಪ್ಪನ ಕೈಲಿ ಅರಗಿಸ್ಕೊಳಕ್ ಆಗಲ್ಲ. ಅದಕ್ಕೆ ನಾನ್ ಮನೆಗೆ ಹೋಗಿರ್ತೀನಿ. ನೀವಿಬ್ರು ಬಂದಾಗ ನಾನು ಅಲ್ಲೇ ಇರ್ತೀನಿ. ನನಗೇನು ಗೊತ್ತಿಲ್ದಿರೋ ಹಾಗೆ ನಿಂತಿರ್ತೀನಿ. ಒಬ್ಬ ತಾಯಿಯಾಗಿ ನಿನಗ್ ನಾನ್ ಮಾಡ್ತಿರೋ ದೊಡ್ಡ ದ್ರೋಹ ಇದು ವಲ್ಲಭ. ನನ್ನ ಕ್ಷಮೆ ಕೊಡು ವಲ್ಲಭ. ಅಮ್ಮೋ, ಭಯ ಪಡ್ಬೇಡ ಕಂದ, ಎಲ್ಲ ಒಳ್ಳೇದಾಗತ್ತೆ. ಇಲ್ಲಿ ನೋಡು, ನೀನ್ ನಮ್ ವಲ್ಲಭನಲ್ದೆ ಮದ್ವೆ ಆಗಿದ್ರು ನಿಮ್ಮ ಅಪ್ಪ ಅಮ್ಮನ್ಗೆ ಮನ್ಸಿನ ಯಾವ್ದೋ ಮೂಲೆಯಲ್ಲಿ ಒಂದ್ ಭಯ ಯಾವಾಗ್ಲೂ ಕಾಡ್ತಾ ಇರ್ತಿತ್ತು. ನಮ್ಮಮ್ಮನ್ ಮದ್ವೆ ಆಗೋ ಹುಡ್ಗ ಒಬ್ಬ ನಿನ್ ಹೇಗ್ ನೋಡ್ಕೋತಾನೆ, ಅವ್ರ ಅತ್ತೆ ಮಾವ ಅವ್ರನ್ನ ಹೇಗ್ ನೋಡ್ಕೋತಾರೋ ಅಂತ. ಆದ್ರೆ ಅವ್ರಿಗ ಆ ಭಯ ಇರಲ್ಲ ಕಡೆ. ನಮ್ಮ ಅಮ್ಮನ ಒಳ್ಳೆ ಮನೆ ಸೇರಿದ್ಲು ಅಂತ ಅವ್ರು ಖುಷಿ ಪಡ್ತಾರೆ. ಯಾಕೇಳು, ನಿನ್ ಜೊತೆ ವಲ್ಲಭ, ನಾನು, ನಮ್ಮ ಮನೆಯವರು ಯಾವಾಗ್ಲೂ ನಿಂತಿರ್ತೀವಿ. ಬರ್ತೀನಮ್ಮ, ಬರ್ತೀನಿ ವಲ್ಲಭ. ಯಾಕ್ರಿ ಅಮ್ಮ ಫೋಟೋ ತಗೊಳ್ತಾ ಇದ್ದೀರಾ? ಅವಳನ್ನ ನೋಡ್ಬೇಕು ಅಂತ ಅನಿಸ್ತಾ ಇದೆಯಾ? ನನ್ಗೊತ್ತು ರೀ, ಈ ಕ್ಷಣಕ್ಕೆ ಅಮ್ಮ ಮೇಲೆ ನಿಮ್ಗೆ ತುಂಬಾ ಬೇಜಾರು, ಕೋಪ ಇದೆ ಅಂತ. ಆದ್ರೆ ಸಮಯ ಕಳಿಸಿದ್ದಾಗೆ ಅವಳ ಮೇಲಿನ ಕೋಪ ಕಮ್ಮಿ ಆಗ್ತಾ ಹೋಗುತ್ತೆ. ಯಾಕೆ ಹೇಳಿ? ಯಾಕೆಂದ್ರೆ ಅಮ್ಮನ ನೀವು ಎತ್ತಾಡ್ಸಿದಿರ, ಮುದ್ದಾಡಿದಿರ, ಅಪ್ಪ ಮಗಳು ಸೇರ್ಕೊಂಡು ಎಷ್ಟೆಲ್ಲ ತೊಂದರೆ ಮಾಡಿದಿರಲ್ಲ. ಆದ್ರೆ ಇದೊಂದು ವಿಷಯಕ್ಕೆ ಅಮ್ಮನ ಸಾಯಿಸ್ತೀನಿ ಅಂತ ಹೇಳ್ತಾ ಇದಿರಲ್ಲ, ಇದು ನಿಮ್ಗೆ ತಪ್ಪು ಅಂತ ಅನ್ಸ್ತಿರ್ಬೇಕಲ್ವಾ? ಹಾಗಾದ್ರೆ ನಿಮ್ ಹುಡುಗರಿಗೆ ಈಗ್ಲೇ ಫೋನ್ ಮಾಡಿ ಹೇಳ್ರಿ, ಅಮ್ಮ ಸಿಕ್ಕಿದ್ರೆ ಏನು ಮಾಡ್ಬೇಡಿ, ಮನೆ ಕರ್ಕೊಂಡ್ ಬಂದ್ಬಿಡಿ ಅಂತ ಹೇಳ್ರಿ. ನಾನ್ ಕ್ಷಮಿಸಿದ್ದೀನಿ ಅಂತ ಹೇಳ್ಬಿಡ್ರಿ. ಒಂದೇ ಒಂದ್ ಬೇಡಿಕೆ ಇದ್ರಿ, ಅಮ್ಮ ಮನೆಗ್ ಬಂದಾಗ ಅವಳ ಜೊತೆ ನಾನ್ ಮಾತಾಡೋದಕ್ಕೆ ಒಂದ್ ಅವಕಾಶ ಕೊಡ್ರಿ. ಅದಾದ್ಮೇಲೆ ನಾನ್ ನಿಮ್ಮನ್ನ ಏನು ಕೇಳಲ್ಲ ರೀ. ಅತ್ತೆ, ಏನಾಯ್ತು? ಮೀನಾ,
ನನಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ ಕಣೆ. ಏನೋ ಎಂತ ಕೆಲಸ ಮಾಡಿದೀನಿ ನೋಡ್ ನಾನು. ದಿಢೀರಂತ ಅಮೂಲ್ಯಂಗೂ ವಲ್ಲಭಂಗೂ ಮದ್ವೆ ಮಾಡಿಸಿದೀನಿ. ಈಗ ಅವರಿಬ್ರು ಬಂದು ಮನೆ ಮುಂದೆ ನಿಂತ್ರೆ, ನಮ್ಮ ಯಜಮಾನ್ರು ಅವರಿಬ್ರನ್ನ ನೋಡಿದ್ರೆ ಅದನ್ನ ಅವ್ರು ಹೇಗೆ ತಡ್ಕೋತಾರೆ? ಅವ್ರಿಗೆ ಎಷ್ಟು ಆಗತ್ತಲ್ವಾ? ನನ್ ಜೀವನೇ ಬಾಯಿಗೆ ಬರ್ತಾ ಇದೆ ಮೀನಾ. ಅತ್ತೆ, ಇಷ್ಟೊತ್ತು ನೀವ್ ಕೋಮದಲ್ಲಿದ್ರ? ದಿಢೀರ್ ಅಂತ ನಿರ್ಧಾರ ತಗೊಂಡು ಏನೋ ಮಾಡ್ಬಿಟ್ರಿ. ಮೀನಾ, ಅವಳು ನಮ್ಮ ಅಣ್ಣನ್ ಮಗಳು ಕಣೆ. ಸಾಯ್ಬೇಕು ಅಂತ ಹೋಗ್ತಿದ್ರೆ ನಾನು ಇನ್ನೇನ್ ಮಾಡ್ಬೇಕಾಗಿತ್ತು ಹೇಳು? ಅತ್ತೆ, ಮಾಡ್ಬೇಕು ಅಂತಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದಿತ್ತು. ಅವಳನ್ನ ಕರ್ಕೊಂಡೋಗಿ ನೇರವಾಗಿ ಅವ್ರ ಮನೆ ಮುಂದೆ ಬಿಡ್ಬೋದಿತ್ತು. ಹಾಗೇನಾದ್ರು ಮಾಡಿದಿದ್ರೆ ಅಣ್ಣಂದ್ರ ಅವ್ರನ್ನ ಸುಮ್ನೆ ಬಿಡ್ತಿದ್ರೇನೆ? ಅದ್ ಅವ್ರ ಸಮಸ್ಯೆ, ಅವ್ರು ನೋಡ್ಕೋತಾರೆ ಬಿಡಿ. ಹಾಗೆಲ್ಲ ನನ್ನಿಂದ ಬಿಡಕ್ ಆಗೋದಿಲ್ಲ ಮೀನಾ. ಎಷ್ಟೇ ಆದ್ರೂ ಅದ್ ನನ್ ತವರು ಕಣೆ. ನಿಮ್ ಅಣ್ಣನ್ ಕುಟುಂಬ, ಅಣ್ಣನ್ ಮಗಳ ಜೀವನದ ಬಗ್ಗೆ ಯೋಚನೆ ಮಾಡೋ ನೀವು, ನಮ್ ಕುಟುಂಬ, ನಮ್ ವಲ್ಲಭನ್ ಜೀವನದ ಬಗ್ಗೆ ಯಾಕತ್ತೆ ಯೋಚನೆ ಮಾಡಿಲ್ಲ ನೀವು? ಹೊರಟಿದ್ದು ನಾವು 3 ಜನ, ಈಗ ಮನೆಗೆ ಹೋಗ್ತಾ ಇರೋದು 2. ಮಾವ ವಲ್ಲಭ ಎಲ್ಲಿ ಅಂತ ಕೇಳಲ್ವಾ? ಅದಕ್ಕೆ ಏನು ಅಂತ ಉತ್ತರ ಕೊಡೋದು? ನಾವೇನು ಮಾತಾಡಿಲ್ಲ ಅಂತ ಅನ್ಕೊಳ್ಳಿ, ಆದ್ರೆ ಮರುಕ್ಷಣನೇ ವಲ್ಲಭ ಅಮೂಲ್ಯನ್ ಜೊತೆ ಬಂದು ಮನೆ ಎದುರು ನಿಲ್ತಾನೆ. ಮೊದ್ಲೇ ಮಾವ ವಲ್ಲಭನ್ ಮಧ್ಯೆ ಎಷ್ಟೋ ಸಲ ಮನಸ್ತಾಪ ಆಗ್ತಿತ್ತು. ಈಗ ಅವ್ನ್ ಮದ್ವೆ ಆಗಿ ಬಂದಿದ್ದಾನೆ ಅಂದ್ರೆ ಅಷ್ಟೇ ಕತೆ. ಈಗ ಮಾವ ಅವನ್ನ ಎಲ್ಲಿ ಆಚೆ ಆಗ್ತಾರೆ ಅಂತ ಭಯ ಆಗ್ತಿದೆ ಅತ್ತೆ. ಅವ್ರಿಬ್ರ ಮಧ್ಯೆ ಇಷ್ಟು ದಿನ ಇದ್ದಿದ್ ಸಂಬಂಧ ಏನಾಗ್ಬೋದು ಅಂತ ಯೋಚನೆ ಮಾಡಿದಿರತ್ತೆ ನೀವು? ಈ ಮದ್ವೆ ಆಗಿದೆ ಅನ್ನೋ ಕೋಪಕ್ಕೆ ವಲ್ಲಭನು ಅಮೂಲ್ಯನು ಮನೆಯಿಂದ ಆಚೆ ಅವ್ರಿಬ್ರು ಏನ್ ಮಾಡ್ತಾರೆ ಅತ್ತೆ? ಹೇಗ್ ಬದುಕ್ತಾರ ಅವರು? ಒಂದ್ ಸಮಸ್ಯೆ ಸರಿ ಮಾಡಕ್ ಹೋಗಿ ಈಗ 100 ಸಮಸ್ಯೆ ಉಟ್ಕೊಂಡಿದೆ. ಅಮೂಲ್ಯ ಮನೆ ಬಿಟ್ಟು ಹೋಗಿದ್ದು ಇಲ್ಲಿವರೆಗೂ ಅವ್ರ ಮನೆ ಸಮಸ್ಯೆ ಆಗಿತ್ತು. ಈಗ ಮದ್ವೆ ಮಾಡ್ಸಿದ್ಮೇಲೆ ಇದು 2 ಮನೆ ಸಮಸ್ಯೆ ಆಗಿದೆ. ಮುಂದ್ ಏನಾಗತ್ತೆ ಅಂತಾನೆ ಗೊತ್ತಾಗ್ತಿಲ್ಲ. ಅತ್ತೆ, ಅಳ್ಬೇಡಿ ಅತ್ತೆ. ಈಗ ನಡೆದಿದ್ದೆಲ್ಲ ನಡೆದೋಯ್ತು. ಈಗ ಆಗಿದ್ದಂತೂ ಬದಲಾಯಿಸಕ್ಕಾಗಲ್ಲ. ಒಂದಂತೂ ನಿಜ, ಈ ವಿಷಯದಲ್ಲಿ ನಾನಂತೂ ನಿಮ್ ಜೊತೆ ಇದ್ದೇ ಇರ್ತೀನಿ. ನನ್ ಬಾಯಿಂದ ಅಂತೂ ಇವತ್ ನಡೆದಿರೋ ಸತ್ಯ ಯಾವತ್ತಿಗೂ ಆಚೆ ಬರಲ್ಲ. ನೀವೇ ಹೇಳೋವರೆಗೂ ನಾನಂತೂ ಈ ಸತ್ಯದ ಬಗ್ಗೆ ಯಾರಿಗೂ ಹೇಳಲ್ಲ. ನನ್ ಗಂಡನಿಗೆ ಸಹ ಹೇಳಲ್ಲ. ಯೋಚಿಸ್ಬೇಡಿ ಅತ್ತೆ, ಏನೋ ಒಂದ್ ಮಾಡೋಣ. ಈಗ ಅಳ್ಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ಸರಿ, ಬನ್ನಿ ಇವಾಗ ಹೊರಡೋಣ. ಅವಳು ನಾನು ಬೆಳೆಸಿರೋ ಮಗಳಾಗಿದ್ದಿದ್ರೆ ಅವಳು ನೆನಪಿನೆಲ್ಲ ನನ್ನಲ್ಲಿ ಇಟ್ಕೊಂಡು ನಾನು ಸಾಯೋರು ಇಟ್ಕೊತಿದ್ದೆ. ಅವಳು ಯಾವಾಗ ಈ ಮನೆನ ಬಿಟ್ಟು ಯಾವ ಮನೆ ಜೊತೆ ಓಡಾದ್ಲೋ ಅವಳಿಗೂ ವಸ್ತುಗೂ ಈ ಮನೇಲಿ ಜಾಗ ಕೊಡಲ್ಲ. ಏಯ್, ಏನು ಮಾತಾಡಬೇಡ ನೀನು. ಅವಳನ್ನೇ ಸಾಯಿಸ್ತಾ ಇದ್ದೀನಿ, ಇನ್ನ ನನ್ನ ನೆನಪುಗಳನ್ನ ಇಟ್ಕೊಂತೀನ? ಬೇರ್ ಸಮೇತ ಸುಟ್ಟಾಕ್ಬಿಟ್ಟೆ. ಅವಳ ವಸ್ತುಗಳನ್ನ ಸುಟ್ಟಾಕ್ಬಿಟ್ರಲ್ಲ, ಇಲ್ಲಿಗೆ ನಿಮ್ ಕೋಪನ ಕಮ್ಮಿ ಮಾಡ್ಕೊಂಡ್ಬಿಟ್ರಿ. ಎಲ್ಲ ಇದು ಚೆನ್ನಾಗಿರ್ಲಿ ಅಂತ ಮನಸ್ಫೂರ್ತಿ ಹಾರೈಸಿ ಸುಮ್ಮನೆ ಆಗ್ಬಿಟ್ಟೋಣ. ಅದನ್ ಬಿಟ್ಟು ಹೆತ್ತ ಮಗಳನ್ನೇ ಸಾಯಿಸೋ ಯೋಚನೆನ ಮನಸ್ಸಿನಿಂದ ಬೇರೆ ಸಮೇತ ಕಿತ್ ಹಾಕ್ಬಿಟ್ರಿ. ನನ್ನ ನಿರ್ಧಾರ ಬದಲಾಗಲ್ಲ ಕಲಾ. ಇಡೀ ಊರ್ ಮುಂದೆ ನಮ್ಮ ಮನೆತನದ ಗೌರವನ ಸಾಯ್ಲೇಬೇಕು. ನೀವೇನೋ ಸಾಯಿಸೋ ನಿರ್ಧಾರ ಇಷ್ಟು ಸುಲಭವಾಗಿ ತಗೊಂಡ್ಬಿಟ್ಟಿದ್ದೀರಾ. ಆದ್ರೆ ನಾನು ನನ್ನ ಹೆತ್ತು ಕರುಳು ರೀ, ನನ್ನ ಬಗ್ಗೆನೂ ಯೋಚನೆ ಮಾಡ್ರಿ. ಅವಳ ಪ್ರಾಣ ಭಿಕ್ಷೆನ ನನಗ್ ಕೊಡ್ರಿ. ಆ ದೇವ್ರೊಳಗೆ ಅಲ್ಪ ಆಯುಷು ಕೊಟ್ರೆ
ಯಾರೇನ್ ಮಾಡಕ್ಕಾಗತ್ತೆ? 30 ವರ್ಷಗಳ ಹಿಂದೆ ಗಿರಿಜನ ಆಚೆ ಹಾಕದ್ಮೇಲೆ ಅವಳು ನಮ್ಮ ಪಾಲ್ಗೆ ಸತ್ಲು ಅನ್ಕೊಂಡು ಇಲ್ಲಿವರೆಗೂ ನಾನು ಚಂದ್ರು ಬದುಕಿಲ್ವಾ? ನೀನು ಹಾಗೆ ಅಭ್ಯಾಸ ಮಾಡ್ಕೋ. ನಿನ್ನ ಮಗಳು ನಿನ್ನ ಜೀವನದಲ್ಲಿ ಒಂದು ಕೆಟ್ಟ ಕನಸು ಅಂತ ಮರ್ತು ಬಿಡು. ಅವಳು ಇಷ್ಟು ಸುಲಭವಾಗಿ ಮರ್ತು ಬಿಡೋದಕ್ಕೆ ಅವಳು ಈ ಮನೆಗೆ ಬರೋ ಆಗಾಗ ಅತಿಥಿ ಅಲ್ಲ ರೀ, ಮಗಳು ರೀ. ಈ ಮನೆ ದೀಪ ರೀ ಅವಳು. ಅವಳು ಈ ಮನೆ ದೀಪ ಅಲ್ಲ, ಈ ಮನೆ ದೀಪನ ಆಚರೋ ಕೆಟ್ಟ ಉಸಿರೋಳು. ಅದಕ್ಕೆ ಆ ಉಸಿರನ್ನ ಶಾಶ್ವತವಾಗಿ ನಿಲ್ಲಿಸ್ತಾ ಇದ್ದೀನಿ. ಹೇಗಿದ್ರು ಸಂಬಂಧಪಟ್ಟ ಎಲ್ಲ ನೆನಪುಗಳನ್ನ ಸುಟ್ಟಾಕಿದ್ದೀನಿ. ಇನ್ನೀ ವಿಷಯದಲ್ಲಿ ನನ್ನ ಹತ್ರ ಚರ್ಚೆ ಮಾಡೋದ್ರಲ್ಲಿ ಯಾವ ಪ್ರಯೋಜನವೂ ಇಲ್ಲ. ನೋಡಿದ್ಯಾ ಮೀನಾ, ನಾನೇನಾದ್ರೂ ಈ ನಿರ್ಧಾರ ತಗೊಳ್ದೆ ಹೋಗಿದ್ದಿದ್ರೆ ಇವತ್ತಮ್ಮನು ಆ ಬೆಂಕಿ ಇರೋ ಜಾಗ ಛೆ ಬಿಡ್ತು. ನಾನು ಯಾಕೆ ಈ ತರ ಮಾತಾಡ್ತಿದ್ದೀನಿ? ಅದಕ್ಕೆ ಮೀನಾ ಅಮ್ಮಗೂ ವಲ್ಲಭಂಗೂ ಮದ್ವೆ ಮಾಡಿಸಿದ್ದು. ಗಿರಿಜಾ, ಪ್ರಯಾಣ ಆರಾಮಾಗಿತ್ತು ತಾನೆ? ಯಾಕೆ ಹಾಗೆ ನೋಡ್ತಾ ಇದೀಯ? ನೀನು ಊರ್ಗೋದ್ಮೇಲೆ ಈ ಮನೇಲಿ ಏನೆಲ್ಲ ನಡೆದೋಯ್ತು. ನನಗೂ ಬೇಜಾರಾಯ್ತು. ಈ ಮಕ್ಕಳು ಯಾಕೆ ಈ ತರ ಮಾಡ್ತಾರೆ ಗೊತ್ತಿಲ್ಲ ಗಿರಿಜಾ. ಹೆತ್ತವರು ಮಕ್ಕಳ ಬಗ್ಗೆ ಅದೆಷ್ಟು ಕನ್ಸು ಕಂಡಿರ್ತಾರೆ. ಆ ಕನ್ಸನ್ನು ಈಡೇರ್ಸಕ್ ಆಗದಿದ್ರೂ ಪರವಾಗಿಲ್ಲ, ಆದ್ರೆ ಅವ್ರ ಮಾನ ಮರ್ಯಾದೆ ಹರಾಜು ಹಾಕಬಾರ್ದಲ್ವಾ? ನಿಜವಾಗ್ಲೂ ಈ ವಿಷಯದಲ್ಲಿ ಮಾಡಿದ ತಪ್ಪು ಗಿರಿಜಾ. ನಿಮ್ಮ ಅಣ್ಣ ನನ್ನ ಮೇಲೆ ದ್ವೇಷ ಅದೆಷ್ಟಾರು ಸಾಧಿಸ್ಲಿ. ಅಮೂಲ್ಯನ ತುಂಬಾ ಪ್ರೀತಿ ಮಾಡಿ ಬೆಳೆಸಿದ್ದ ಅವನು. ಆ ಪ್ರೀತಿಗೆ ದ್ರೋಹ ಮಾಡ್ಬಿಟ್ಲು ಅಮೂಲ್ಯ. ನಂಗೂ ತುಂಬಾ ಬೇಜಾರಾಗ್ತಿದೆ ಗಿರಿಜಾ. ಈ ವಿಷಯದಲ್ಲಿ ನಿನ್ಗೆ ತವ್ರ ಮನೆಗೆ ಹೋಗಿ ಏನಾರು ಮಾತಾಡಿಸ್ಬೇಕು, ಅವ್ರಿಗೆ ಸಮಾಧಾನ ಮಾಡ್ಬೇಕು ಅಂತಿದ್ರೆ ನೀನು ಹೋಗ್ಬೋದು. ನಂದೇನು ಅಭ್ಯಂತರ ಇಲ್ಲ. ಪರವಾಗಿಲ್ಲ ರೀ, ನಾನು ನಿಮ್ ಜೊತೆನೆ ಇರ್ತೀನಿ. ಸರಿ, ಬಾ. ಅದ್ ಸರಿ, ವಲ್ಲಭ ಇಲ್ಲಿ? ರೀ, ಅದು ವಲ್ಲಭ ವಲ್ಲಭ ಏನ್ ತಡವರಿಸ್ತಾ ಇದೀಯಾ? ಮಾವ, ಅದು ವಲ್ಲಭಂಗೆ ಅರ್ಜೆಂಟ್ ಕಾಲ್ ಬಂತು, ಕಾಲೇಜಿಗೆ ಬರ್ಬೇಕು ಅಂತ. ಅದೇನೋ ಪ್ರಾಜೆಕ್ಟ್ ವರ್ಕ್ಗೆ ಸಬ್ಮಿಟ್ ಮಾಡಕ್ಕೆ ಇವತ್ತೇ ಲಾಸ್ಟ್ ಡೇಟ್ ಅಂತೆ. ಅದಕ್ಕೆ ಅವನು ಆಗ್ಲೇ ಹೋದ.
ಅದಕ್ಕೆ ನಾನು ಅತ್ತೆ ಇಬ್ರೇ ಬಂದ್ವಿ. ಹೌದು ರೀ, ಅವನು ಕಾಲೇಜ್ಗೆ ಹೋಗಿ ಆಮೇಲೆ ಬರ್ತೀನಿ ಅಂತ. ನಿಮ್ ಜೊತೆ ಕಳ್ಸಿದ್ ಏನಕ್ಕೆ ನಾನು? ಜವಾಬ್ದಾರಿಯಿಂದ ನಿಮ್ಮನ್ನ ವಾಪಸ್ ಕರ್ಕೊಂಡ್ ಬರ್ಬೇಕು ಅಂತ ತಾನೆ. ಈಗ ಅವನ್ಗೆ ಇಷ್ಟ ಬಂದಾಗ ಹೋಗ್ಬಿಟ್ರೆ ಹೇಳಿದ ಕೆಲಸ ಒಂದು ಸರಿಯಾಗಿ ಮಾಡೋದಿಲ್ಲ ಅವನು. ಮನೇಲಂತೂ ಒಂದು ಕಡ್ಡಿ ತೆಗೆದು ಆ ಕಡೆ ಇಡಲ್ಲ. ಅದಕ್ಕೆ ನಿಮ್ ಜೊತೆ ಹೋಗ್ಬಾ ಅಂತ ಕಳ್ಸಿದ್ದವನ್ನ ಈ ಕೆಲ್ಸನೂ ಸರಿಯಾಗಿ ಮಾಡಿಲ್ಲ. ಅಯ್ಯೋ ರೀ, ಕೋಪ ಮಾಡ್ಕೋಬೇಡ್ರಿ. ನಾನು ಒಬ್ಳೆ ಆಗಿದ್ರೆ ವಲ್ಲಭನ್ ಹೋಗಕ್ ಬಿಡ್ತಿರ್ಲಿಲ್ಲ. ಮೀನಾನು ನನ್ ಜೊತೆ ಇದ್ಲಲ್ಲ, ಹೋಗ್ ಬರ್ಲಿ ಅಂತ ಕಳಿಸ್ದೆ. ನೀನೆಲ್ಲ ಅವನ್ನ ಬಿಟ್ಕೊಡ್ತೀಯ? ಆದ್ರೂ ಅವ್ನು ಈ ತರ ಮಾಡಿದ್ ಸರಿಯಲ್ಲ. ಯಾಕೆ ಯಾವಾಗ್ಲೂ ವಲ್ಲಭನ ಬೈಕೋತೀರಾ? ಅವ್ನ್ ಏನೇ ಮಾಡಿದ್ರು ಅದ್ರ ಹಿಂದೆ ಒಂದು ಬಲವಾದ ಕಾರಣ ಇರುತ್ತೆ ರೀ. ಸಾಕು ನಡೀರಿ ಒಳಗೆ.